ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ವ್ಲಾಗ್ಸ್ ಇನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಹುಬ್ಳಿಯಿಂದ ಬೆಳಗ್ಗೆನೇ ದಾವಣಗೆರೆಗೆ ಹೊರಟಿದ್ದೀವಿ. ಯಾಕೆ ಅಂದರೆ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಹೊರಟಿದ್ದೀವಿ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನಿಮಗೂ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಳಗ್ಗೆ ಸುಮಾರು ಒಂದು 6:30 ಟೈಮ್ಗೆನ ಬಿಟ್ವಿ ಹುಬ್ಳಿನ. ಫ್ರೆಂಡ್ಸ್, ದಾವಣಗೆರೆ ಬಂತು. ಇವಾಗ ನಾವು ಮೊದಲು ತಿಂಡಿ ತಿನ್ನೋಣ ಅಂತ ದಾವಣಗೆರೆ ಫೇಮಸ್ ಬೆಣ್ಣೆ ದೋಸೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಯಾವ ಹೋಟೆಲ್ಗೆ ಹೋಗ್ತೀವಿ ಅಂತ ತುಂಬ ಬೆಣ್ಣೆ ದೋಸೆ ಹೋಟೆಲ್ಗಳಿದ್ದಾವೆ ದಾವಣಗೆರೆಯಲ್ಲಿ. ನಾವು ಯಾವ ಹೋಟೆಲ್ಗೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ಬಂತು ಫ್ರೆಂಡ್ಸ್, ಇವಾಗ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗಬೇಕು. ಫ್ರೆಂಡ್ಸ್, ಇದೇ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ತುಂಬ ಸಲ ಬಂದಿದ್ದೀವಿ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದೇ ಹೋಟೆಲ್ಗೆ ಬಂದ್ವಿ. ಎಲ್ಲರೂ ಬೆಣ್ಣೆ ದೋಸೆ ಹೇಳಿ ಕೂತ್ಕೊಂಡಿದ್ದೀವಿ. ಈ ಹೋಟೆಲ್ ಇರೋದು ಬಾಪೂಜಿ ಡೆಂಟಲ್ ಹಾಸ್ಪಿಟಲ್ ಮತ್ತು ಕಾಲೇಜ್ ಇದೆಯಲ್ವಾ, ಅಲ್ಲಿದೆ ಈ ಹೋಟೆಲು. ಇವಾಗ ಆರ್ಡ್ರಲ್ಲಿ ಕೂತ್ಕೊಂಡಿದ್ದೀವಿ. ದೋಸೆ ಬಂತು, ಇವಾಗ ತಿನ್ನಬೇಕು. ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಕೂಡ ಇತ್ತು ಫ್ರೆಂಡ್ಸ್. ತಿಂಡಿ ತಿಂತಾಯಿದ್ದೀವಿ. ಇವಾಗ ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಮತ್ತೆ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ತಿಂಡಿ ಕೂಡ ತಿಂದಾಯಿತು, ಹಾಗೆ ಕೆಲಸ ಇತ್ತು ಅನ್ನಲ್ವಾ, ಅದೆಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ನಾವು ದಾವಣಗೆರೆ ಗ್ಲಾಸ್ ಹೌಸ್ಗೆ ಬಂದಿದ್ದೀವಿ. ಆಲ್ರೆಡಿ ನಾನು ದಾವಣಗೆರೆ ಗ್ಲಾಸ್ ಹೌಸ್ ವಿಡಿಯೋ ಮಾಡಿದ್ದೀನಿ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ, ಫುಲ್ಲು ಡೀಟೇಲಾಗಿ ತೋರಿಸಿದ್ದೀನಿ. ಇವಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನೇ ತೋರಿಸ್ತಾ ಇದ್ದೀನಿ. ಇದು ಎಂಟ್ರೆನ್ಸ್ ಫ್ರೆಂಡ್ಸ್. ಇಲ್ಲಿ ಒಬ್ಬರಿಗೆ 20 ರೂಪಾಯಿಯನ್ನು ತಗೊಳ್ತಾರೆ. ಇವಾಗ ನಾವು ಒಳಗಡೆ ಬಂದ್ವಿ. ಒಳಗಡೆ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲಿ ಪಾರ್ಕ್, ಗಿಡಗಳು, ಫ್ಲವರ್ ಆ ಕಡೆ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ಹಾಗೆ ದಾವಣಗೆರೆಯಲ್ಲಿರೋರು ಯಾರು ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಹಾಗೆ ಇಲ್ಲಿಗೆ ಯಾರ್ಯಾರೆಲ್ಲ ಬಂದಿದ್ದೀರಾ ದಾವಣಗೆರೆಯಲ್ಲಿರುವಂತಹ ಗ್ಲಾಸ್ ಹೌಸ್ಗೆ, ಅವರು ಕೂಡ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇವಾಗ ಅದರೊಳಗಡೆ ಹೋಗೋಣ, ಅಲ್ಲೇನಿದೆ ಅಂತ ತೋರಿಸ್ತೀನಿ. ಫುಲ್ಲು ಯಾವ ರೀತಿಯಾಗಿದೆ ನೋಡಬೇಕು ಅಂತ ಅಂದರೆ ನಾನು ಆಲ್ರೆಡಿ ದಾವಣಗೆರೆ ಗ್ಲಾಸಸ್ ವಿಡಿಯೋ ಮಾಡಿದ್ದೀನಲ್ವ, ಅದನ್ನು ನೋಡ್ಬೋದು ನೀವು. ಫುಲ್ಲು ಗ್ಲಾಸಲ್ಲೇ ಮಾಡಿರೋದು, ದೊಡ್ಡದಾಗಿದೆ. ಹಾಗೂ ಗಿಡಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಹೂವು, ಫ್ಲವರ್ಸ್ ಅಷ್ಟೇ ತುಂಬ ಇದ್ದಾವೆ ಆ ಕಡೆ ಸೈಡಲ್ಲಿ. ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ಅಲ್ಲೇನೋ ಒಳಗಡೆ ರೆಡಿ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಈ ಕಡೆ ಸೈಡಲ್ಲೆಲ್ಲ ಫ್ಲವರ್ ಇಟ್ಟಿದ್ರು, ಅವನ್ನೆಲ್ಲ ತೆಗೆದಿಟ್ಟಿದ್ದಾರೆ. ಏನೋ ರೆಡಿ ಮಾಡ್ತಿದ್ದಾರಲ್ವ, ಅದಕ್ಕೋಸ್ಕರ ಎತ್ತಿಟ್ಟಿದ್ದಾರೆ. ನೋಡಿ ತುಂಬ ದೊಡ್ಡದಾಗಿದೆ, ಎಷ್ಟು ದೊಡ್ಡದಾಗಿದೆ ಒಳಗಡೆ. ಇದು ಫುಲ್ಲು ಗ್ಲಾಸಲ್ಲೇ ಮಾಡಿರೋದು. ಅಲ್ಲಿಂದ ನಾವು ಆ ಕಡೆ ಸೈಡು ಹೊರಟ್ವಿ. ಪಾರ್ಕಲ್ಲಿ ಏನೇನಿದೆ ನೋಡೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಗಿಡಗಳನ್ನೆಲ್ಲ.
ಹಾಗೆ ಮೋಡ ವಾತಾವರಣ ಇತ್ತು, ತಂಪಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್. ಮಳೆ ಏನು ಬರ್ತಾ ಇರಲಿಲ್ಲ, ಫುಲ್ ಮೋಡ ಥರ ಇತ್ತು ಅಷ್ಟೇ. ಈ ಕಡೆ ಸೈಡಲ್ಲಿ ಫುಲ್ಲು ಗಿಡಗಳಿದೆ, ಹಾಕಿದ್ದಾರೆ. ಪಾರ್ಕ್ ಥರ ಇದೆ. ಹಾಗೆ ಮುಂದೆ ಅಲ್ಲಿ ಆಟ ಆಡೋದಕ್ಕೆ ಚಿಕ್ಕ ಮಕ್ಕಳಿಗೆ ಅವು ಕೂಡ ಇದ್ದಾವೆ. ಜಾರ್ಬಂಡಿ ಇದೆ, ಜೋಕಾಲಿ ಇದೆ, ಅಲ್ಲಿವರೆಗೂ ಆಟ ಆಡೋವೆಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನಮ್ಮಕ್ಕ ಜೋಕಾಲಿ ಆಟ ಆಡ್ತಿದ್ರು, ಅಲ್ಲಿ ನಮ್ಮ ಭಾವ ತೂಗ್ತಾಯಿದ್ರು, ಅದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೆ. ಇನ್ನು ಸ್ವಲ್ಪ ಆ ಕಡೆ ಒಳಗಡೆ ಹೋದರೆ ಫ್ಲವರ್ಸ್ ಎಲ್ಲ ಇದ್ದಾವೆ. ಫ್ಲವರ್ಸ್ ಗಿಡ ಎಲ್ಲ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ಇದು ಹೊರಗಡೆಯಿಂದ ಈ ರೀತಿಯಾಗಿದೆ ಫ್ರೆಂಡ್ಸ್. ಗ್ಲಾಸ್ ಹೌಸನ್ನು ನೋಡಿ ನಾವು ಊರಿಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ಮನೆಗೆ ಬಂದ್ವಿ. ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.